ಅಧ್ಯಕ್ಷರೇ, ನಮ್ದೇನು ತಕರಾರಿಲ್ಲ. ನಮ್ದೇನೀಗ ಇವರೆಲ್ಲರೂ ಕೂಡ ಇಲ್ಲಿ ಅಪೋಸಿಷನಲ್ಲಿ ಕೂತಿರೋದನ್ನ ನಾನು ಒಂದಲ್ಲ 4 ಬಾರಿ ನೋಡಿದ್ದೀನಿ. ಡಿ ಕೆ ಶಿವಕುಮಾರ್ 8 ಬಾರಿ ಗೆದ್ದಿದ್ರೆ ನಾನು 7 ಬಾರಿ ಗೆದ್ದಿದ್ದೀನಿ. ಇಲ್ಲಿ ಕೂತಾಗ ಏನೇನು ಆಟ ಆಡಿದ್ದಾರೆ ನಾನು ನೋಡಿದ್ದೀನಿ. ಎಷ್ಟೆಷ್ಟು ಸರಿ ಬುಕ್ಗಳನ್ನ ನಮ್ಮ ಪಾಟೀಲ್ರು ಅದರ ಒಂದು ಅಕ್ಷರ ಬಿಡ್ದಂಗೆ ಓದಿದ್ದೆ ಅರ್ಥನೇ ಆಗಿಲ್ಲ ನಮ್ಗೇನು. ಓದ್ತಾ ಇರೋದು ಈಗ ನಾವು ಒಂದು ಅಕ್ಷರ ಓದಿದ್ಕೆ ನಿಮ್ಗೆ ಬೇಜಾರಾಗುತ್ತೆ. ಬೊಮ್ಮಾಯಿ ಸಾಹೇಬರು ಕೂಡ ಅವಾಗ ಓದ್ತಾ ಇದ್ರು, ಅದು ನಾವು ನೋಡಿದ್ದೇವೆ. ನೋಡಿ, ಯಾವುದೇ ಆಡಳಿತ ಪಕ್ಷ ಇದ್ಮೇಲೆ ವಿರೋಧ ಪಕ್ಷಕ್ಕೂ ಅಷ್ಟೇ ಗೌರವ. ನಮಗೆ ಅದಕ್ಕೆ ಅಲ್ಲೇ ಸೀಟು, ನಮ್ಗೆ ಇಲ್ಲಿ ಸೀಟ್ ಕೊಟ್ಟಿದ್ರು. ನಾವೇನು ನಿಮಗೆ ಕ್ಯಾಂಡಿಡೇಟ್ ಹಾಕಿಲ್ಲ, ನಿಮ್ಮನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೀರಿ. ನೀವು ಸ್ವಲ್ಪ ಸೀಟಲ್ಲಿ ಆ ಕಡೆ ಕೂತ್ಕೊಳ್ಳೋದು, ಸ್ವಲ್ಪ ಈ ಕಡೆ ಬಂದ್ರೆ ಸೌರ ಬರ್ತದೆ. ನಾನು ನಿಯಮ ಪ್ರಕಾರ ಹೋಗ್ಬೇಕಾ ಬೇಡ? ನಿಯಮ ಹೇಳಿದೆ, ಎಲ್ಲಾ ನಿಯಮಾವಳಿಗಳಲ್ಲೂ ನೀವೇನೇನ್ ಬರ್ದಿದ್ರೆ ಬುಕ್ಕಲ್ಲಿ ಪ್ರಿಂಟ್ ಆಗಿರೋದ್ರು ಬಹುದು ಅಂತಾನೆ ಇರೋದು, ಎಲ್ಲೂ ಇಲ್ಲ ಬಹುದು ಅಂತಾನೆ. ಬಹುದು ಅಂದ್ರೆ ಸ್ಪೀಕರ್ ಈಸ್ ಗ್ರೇಟ್, ದಟ್ ಗ್ರೇಟ್ ಸ್ಪೀಕರ್ ಕಾಂಗ್ರೆಸ್ ಪರವಾಗಿ ಹೋಗ್ಬಾರ್ದು ಅಷ್ಟೇ. ನಮ್ ಕಾಂಗ್ರೆಸ್ ಪರವಾಗಿ ನಾಟ್ ಎ ಕಾಂಗ್ರೆಸ್ ಮ್ಯಾನ್. ನಾವು ನಾನು ಹೇಳ್ತಾ ಇದ್ದೇನೆ ನೋಡಿ. ಅಲ್ಲ, ಅದಕ್ಕೆ ನೋಡಿ, ನೀವು ಆ ಡೆಮಾಕ್ರಸಿನ ಎತ್ತಿಡಿಬೇಕು ಅಂತ ಹೇಳಿದ್ರೆ ನೀವೊಬ್ಬ ಸ್ಪೀಕರ್ ಅಂತಂದ್ರೆ ರೆಕಾರ್ಡಲ್ಲಿ ಇಳಿಬೇಕು. ಈ ಡಿ ಕೆ ಶಿವಕುಮಾರ್ ಯಾವಾಗ ನೋಡು ಹೇಳ್ತಾನೆ ಇರ್ತಾರೆ, ಏನೋ ಕಲ್ಲುಗಳು, ಏನೋ ಗುಡ್ಡೆ ಸಾಕ್ಷಿಗಳು ಇರ್ಲೇಬೇಕು ಅಂತಾರೆ. ನಿಮ್ ಗುಡ್ಡೆ ಸಾಕ್ಷಿ ಏನಿರ್ತೈತಿ ಇಲ್ಲಿ? ನಿಮ್ ಗುಡ್ಡೆ ಸಾಕ್ಷಿ ಏನು? ಈಗ ಸಿದ್ದರಾಮಯ್ಯ ಸಾಕ್ಷಿ ಗುಡ್ಡೆ ಸರ್. ಈಗ ನಿಮ್ ಸಾಕ್ಷಿ ಅಲ್ಲ, ನಾವು ನೋಡಿ ಎಲ್ಲ ಬಣ್ಣ ಹೊಡಿಸಿ ಮಾಡಿ ಫಸ್ಟ್ ಕ್ಲಾಸ್ ಇಟ್ಟು ನಮ್ಮ ಇದನ್ನೆಲ್ಲ ಡಿಸಿಪ್ಲಿನ್ ತರಿಸಿ ಈಗ ರೀಸೆಂಟ್ ಟೈಮ್ಸ್ ನಾವು ನೋಡಿದಂಗೆ ನಾನು ನೋಡಿದ್ದೀನಿ. ಕೃಷ್ಣ ಸಾಹೇಬ್ರು ನೋಡಿದ್ದೀನಿ. ಈಸ್ ಒನ್ ಆಫ್ ದ ಬೆಸ್ಟ್ ಸ್ಪೀಕರ್. ಈಗ ಗುಡ್ ಮ್ಯಾನರ್. ಆದ್ರೆ ಒಂದನ್ನ ವಿರೋಧ ಪಕ್ಷದ ಒಂದು ಕರ್ತವ್ಯ ಇದೆ. ಪ್ಲೀಸ್ ಅಲೋ ಮೈ. ವಿರೋಧ ಪಕ್ಷದ ಒಂದು ಕರ್ತವ್ಯ ಇದೆ. ಈ ವಿಧಾನಸೌಧ ನಿರ್ಮಾಣ ಮಾಡುವಾಗ ಅದ್ಯಾಕೋ ಸ್ಪೀಕರ್ ತಲೆ ಮೇಲೆ ಮಾತ್ರ ಒಂದು ತಕಡಿ ಮಾಡಿದ್ದಾರೆ. ಆ ತಕಡಿ ಬಹಳ ಸಮಾನವಾಗಿದೆ. ಸುರೇಶ್ ಕುಮಾರ್ ಒಂದು ಕ್ಲಾರಿಫಿಕೇಶನ್ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಅಲೋ ಮಾಡದೇ ಇದ್ರೆ ನಾವು ವಿರೋಧ ಪಕ್ಷದಾಗಿದ್ದಾಗ ಬೋಪಾಯಿ ಅವರು ಸ್ಪೀಕರ್ ಇದ್ದಾಗ ತಕಡಿ ಎಲ್ಲ ಹೋಗಿತ್ತು. ಎಲ್ಲಿತ್ತು ಈಗ ನೀವು ನೋಡ್ತೀರಾ, ತಕಡಿ ನೋಡ್ತೀರಾ? ನೋಡಿ ಹೋಗಿತ್ತು ಆಪರೇಷನ್ ಕಮಲ ಖರೀದಿ ಇಲ್ಲ ಅಂತ ನೀವು ರೂಲಿಂಗ್ ಕೊಟ್ಟಿದ್ದೀರಿ. ಚರ್ಚೆಗೆ ಹೋಗ್ಬೇಕು. ಯು ಆರ್ ಟೇಕಿಂಗ್ ಎ ರಾಂಗ್ ಕೇಸ್. ಅವರೆಲ್ಲ ದೇ ಆರ್ ಸೋ ಹ್ಯಾಪಿ. ಎಷ್ಟೋ ಜನ ಅಂತ ಮಾತಾಡಿದ್ರು, ಎಷ್ಟು ಖುಷಿಲಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, 25 ವರ್ಷದಿಂದ ನಾನು ಚರ್ಚೆ ಬೇಡ. 25 ವರ್ಷದಿಂದ ಸಮಸ್ಯೆನ ಇವತ್ತು ಬಗೆಹರಿಸಿದೀವಿ. ಯು ಶುಡ್ ಆಲ್ಸೋ ಬಿ ವೆರಿ ಹ್ಯಾಪಿ. ಈಗ ಅದ್ರ ಬಗ್ಗೆ ಚರ್ಚೆನೇ ಬೇಡ. ಬಿ ವೆರಿ ಹ್ಯಾಪಿ. ಈಗ ಚರ್ಚೆನೇ ಬೇಡ. ಡಿ ಕೆ ಶಿವಕುಮಾರ್ ನೋಡಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಬಸಂತಪ್ಪ ಯಾಕೆ ಏನಾಗ್ತದೆ ನಿಮ್ಗೆ? ಸೀಟ್ ಚೇಂಜ್ ಮಾಡಿ ಸರಿ ಇಲ್ವಾ? ನಿನ್ನ ಸೀಟ್ ಚೇಂಜ್ ಮಾಡ್ಬೇಕು ಅಲ್ಲಿಂದ. ಪ್ರತಿಯೊಂದು ಗೆದ್ದು ನಿಲ್ತಂತ ಹೇಳಿದ್ರೆ